All right, we're taking you through news coming in from Karnataka. Scam heat mounting on Karnataka Chief Minister Siddaramaiah. He digs in his heels. Union Minister H.D. Kumaraswamy has leveled some serious allegations against Lokayukta, accusing its ADGP of corruption, manipulating the ongoing probe, basically casting aspersions that the Lokayukta may be working at the behest of Siddaramaiah. While that said, you have another FIR simultaneously being filed against a whistleblower in this case who filed basically produced RTI information and filed a petition against Siddaramaiah and appealed for prosecution before the governor against him in the Muda case. Now, that whistleblower, Sneha Mai, has dismissed the allegations, calling it absolutely false and a bid to threaten her. In fact, she says such threats will not affect her. She will continue to fight against corruption. Amid the probe now, Siddaramaiah has reiterated he won't resign, dismissing allegations as just a complaint, saying that this is nothing but just a complaint. I've not done anything wrong. Let the probe go on. I'm willing to face this investigation. But he refuses to step down. Kumaraswamy claims, though, that the Lokayukta is currently under the influence of Siddaramaiah-led government. Responding sharply, the ADGP, though, dismissing the allegations here, quoting Bernard Shaw's famous line, says, "Never whistle with pigs. You both get dirty. The pigs like it." Basically a direct attack at H.D. Kumaraswamy for casting aspersions on his credibility. Backing Chandrasekhar, Karnataka Chief Minister has clarified ADGP was merely quoting Shaw. He's also condemned the allegations, stating Kumaraswamy was targeted, or rather was targeting the Karnataka Lokayukta for political gains. Sir, ಅವೆಲ್ಲ ಸುಳ್ಳು ಆರೋಪಗಳು ಸರ್. ಸೊ ಮಾನ್ಯ ನ್ಯಾಯಾಲಯ ಈಗಾಗಲೇ ನನ್ನ ವಿರುದ್ಧ 23 ಪ್ರಕರಣಗಳು ದಾಖಲಿಸಿದ್ರು. ಅದರಾಗಲೇ 8 ಪ್ರಕರಣ ನಾನು ನಿರಪರಾಧಿ ಅಂತೇಳಿ ಮಾನ್ಯ ನ್ಯಾಯಾಲಯಗಳೇ ತೀರ್ಪುಗಳು ನೀಡಿದೆ. ಮತ್ತು ಇನ್ನು 9 ಪ್ರಕರಣಗಳಲ್ಲಿ ಪೊಲೀಸರ ತನಿಖೆಯಿಂದ ಸುಳ್ಳು ಅಂತೇಳಿ ಸಾಬೀತಾಗಿದೆ. ಅದೇ ರೀತಿ ಏನು ನನ್ನ ವರ್ಣನ ಹತ್ತಿಕ್ಕೋಸ್ಕರ ಮೊದಲಿಂದ ಈ ಪ್ರಯತ್ನ ನಡೀತಾ ಇದೆ. ಸುಳ್ಳು ಪ್ರಕರಣ ದಾಖಲು ಮಾಡೋದು, ಸುಳ್ಳು ಆರೋಪಣೆ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ನಾನು ಎದುರನ್ನಲ್ಲ, ಮೊದಲಿಂದನೂ ಕೂಡ ಅದನ್ನು ಎದುರಿಸ್ಕೊಂಡು ಬಂದಿದ್ದೀನಿ. ಸೊ ಈಗಲೂ ಕೂಡ ಅದೇ ಎದುರಿಸ್ತೀನಿ. ಏನೇ ಅಪಪ್ರಚಾರ ಮಾಡಲಿ, ಏನೇ ಕಿರುಕುಳ ಕೊಟ್ಟರು ಕೂಡ ನನ್ನ ಮೂಲ ಉದ್ದೇಶದಿಂದ ಆ ಉದ್ದೇಶದ ಹೊರಡ ನಿಲ್ಲಲ್ಲ. ಸರ್, ಇಲ್ಲಿ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಸೊ ಈ ಹಿನ್ನೆಲೆಯಲ್ಲಿ ಯಾವ ತನಿಖೆ ಸಂಸ್ಥೆಗಳಿಂದ ತನಿಖೆ ಮಾಡಿಸೋ ಸಾಧ್ಯತೆ ಇದೆ. ಸೊ ಎಲ್ಲ ತನಿಖೆ ಸಂಸ್ಥೆಗಳನ್ನು ತನಿಖೆ ಮಾಡಿಸಬೇಕು ಅನ್ನೋ ಉದ್ದೇಶದಲ್ಲಿ ಈಗಾಗಲೇ ಅಪರಾಧ ಕೃತ್ಯಕ್ಕೆ ಸಂಬಂಧಪಟ್ಟಾಗೆ ಈಗ ಲೋಕಾಯುಕ್ತದಿಂದ ದಾಖಲಾಗಿದೆ. CBI ಕೊಡಿಸೋ ಪ್ರಯತ್ನ ಮಾಡ್ತಿದ್ವಿ. ಸೊ ಇದ್ರ ಮಧ್ಯೆ ಈ ಅಕ್ರಮ ಹಣ ವ್ಯವಹಾರ ನಡೆದಿದೆ. ಏನು ಸಾವಿರಾರು ನಿವೇಶನಗಳ ಹೆಸರಿನಲ್ಲಿ 5,000 ಕೋಟಿಗಿಂತ ಹೆಚ್ಚಿನ ಅಕ್ರಮ ಹಣ ವ್ಯವಹಾರ ನಡೆದಿದೆ ಅನ್ನೋದು ನಮ್ಗೆ ಅನುಮಾನ ಇದೆ. ಹೀಗಾಗಿ ಆ ಅಕ್ರಮ ಹಣ ವ್ಯವಹಾರದ ಸಂಬಂಧಪಟ್ಟಾಗೆ ಜಾರಿ ನಿರ್ದೇಶನದಿಂದ ಒಂದು ತನಿಖೆ ನಡೆಸೋ ಸೂಕ್ತ ಅಂತ ಕಂಡು ಬಂದ್ರಿಂದ ಸೊ ನಾವು ಮೊನ್ನೆ ಇಮೇಲ್ ಮೂಲಕ ಈಗಾಗಲೇ ಜಾರಿ ನಿರ್ದೇಶಕನ ಮನವಿ ಪತ್ರವನ್ನು ಕಳಿಸಿದ್ದೀನಿ. ಸೊ ನಾಳೆ ಅಧಿಕೃತವಾಗಿ ಅವ್ರ ಕಚೇರಿಗೆ ಒಂದು ಪ್ರತಿಯನ್ನು ಕೊಟ್ಟು ಸ್ವೀಕೃತಿ ಪಡಿತಾ ಇದ್ದೀನಿ. ಈಗ ನಾನು ಐ ಡು ನಾಟ್ ಟು ಕಾಮೆಂಟ್ ಆನ್ ದಟ್. ಅವರು ADGP ಮೇಲೆ ಅಲ್ಲ, ADGP ಮೇಲೆ ಅಲಿಗೇಷನ್ ಮಾಡಿದ್ದಾರೆ. ಅವರು ಉತ್ತರ ಕೊಟ್ಟಿದ್ದಾರೆ, ಅಷ್ಟೇ ಗೊತ್ತಿರೋದು. ಅಧಿಕಾರಿಗಳನ್ನು ಟೀಕೆ ಮಾಡಕ್ ಹೊರಟ್ರ ಅಂತ. ಈಗ ರಾಜಕಾರಣಿಗಳಾಯ್ತು, ಈಗ ಅಧಿಕಾರಿಗಳ ಈಗ ತಪ್ಪು ಮಾಡಿಬಿಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ಟೀಕೆ ಮಾಡೋದು ಇದೆಯಲ್ಲ, ಯಾಕೆ ಮಾಡ್ತಾರೆ? ಕಾನೂನು ಬಾಹಿರವಾಗಿ ಮಾಡಿದ್ರೆ ಟೀಕೆ. ಅಂದಿ ಪದ ಬಳಸಿರೋದು ಎಷ್ಟು ಮಟ್ಟಿಗೆ ಸರಿ ಸರ್? ಕುಮಾರಸ್ವಾಮಿ ಅವ್ರನ್ನ ಅಂದಿ ಅಂತ ಬಳಸಿರೋದು, ಕುಮಾರಸ್ವಾಮಿ ನಂದಿ ಅಂತ ಬರ್ದಿದಾರ? ಅಲ್ಲ, ಆ ಪದವನ್ನ ಬರ್ದಿದ್ದಾರೆ. ಬರ್ನಾಡ್ ಶಾ ಹೇಳಿರೋದನ್ನು ಹೇಳಿದ್ದಾರೆ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ಅಂದಿ ಕುಮಾರಸ್ವಾಮಿ ಅಂದಿ ಅಂತ ಹೇಳಿದಾರ? ಬರ್ನಾಡ್ ಶಾ ಹೇಳಿ ನಾನು ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ. ನಾನು ಹಿಂದುಳಿದವರು, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ, ಅವರನ್ನು ಗುರುತಿಸಿ ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತಲೇ ನಾನು ಜಾತಿ ಗಣತಿಯನ್ನ ಮಾಡೋದು. ಲಿಂಗಾಪುರ ಕೂಡ ಮೆಂಬರ್ ಆಗಿದ್ದವರು, ಅದು ಇನ್ನೂ ಜಾರಿಯಾಗಿಲ್ಲ. ನಾನು ಹೋದೆ, ಆಮೇಲೆ ಜಾರಿ ಆಗಲಿಲ್ಲ. ಈಗ ವರದಿ ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ನಾನು ಮುಂದಿನ ದಿನಗಳಲ್ಲಿ ವರದಿನ ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇದು ಈಗ ನಮ್ಮ ಪಕ್ಷದ ಸಿದ್ಧಾಂತ ಆಗುತ್ತೆ.
Let me quickly cut across to Anaga Keshav joining us live from Bengaluru. Anaga, why don't you take us through this face-off between the Lokayukta chief, the ADGP, and Kumaraswamy? Kumaraswamy calls him a man who's tainted, could be acting at the behest of Siddaramaiah, the ruling government, Congress. ADGP responds in a very coded manner, and that's kicked up a storm. Take us through. Well, that's right, Nabila. In fact, Kumaraswamy made this allegation that Chandrasekhar, who heads the ADGP in Lokayukta, that he has sought permission from higher officers to raid the Raj Bhavan. That's the governor's office. That's allegation number one. Number two is that he has alleged that Chandrasekhar has taken certain documents from KPCC against BJP and JDS leaders, trying to frame them and trying to make an investigation against these leaders at the behest of Congress and DK Shivakumar. So these are the two allegations that's levelled by HT Kumaraswamy, to which DK Shivakumar in fact went ahead and stated that he has never even met Chandrasekhar. There is no connection between KPCC office and Chandrasekhar, the ADGP in Lokayukta, and that there is no connection between the Congress in Karnataka and Lokayukta. And Chandrasekhar also wrote a letter to his staff members asking them to be fearless and carry out their investigation, discharging their duties in a fearless manner. He in fact also, as you said, quoted George Bernard Shaw saying that never wrestle with pigs, you get dirty, and besides the pig also likes it. Comparing Kumaraswamy to a pig really has triggered a huge flashpoint here in Karnataka. In fact, Chief Minister has defended the officer by saying that, he has only quoted Bernard Shaw and not really called Kumaraswamy a pig. So that's the kind of war of words that we are seeing between an officer and Union Minister of Steel, H.D. Kumaraswamy. Low blows being taken there. We see that the chief of the Lokayukta has responded to H.D. Kumaraswamy in a manner which has now kicked up a storm. Thanks very much, Anaga, for joining us. We will continue tracking those details.